ನನ್ನ ಅಕ್ಕಂಗೀಸ್ ಅಂತಮಾಸ್ ಅತೆಮಾಸ್ ಆ್ಯಂಡ್ ಕಾಕಾ ಕಾಕೂಸ್ಗೆ ನಿಮ್ಮ ಪೂಜಾ ಲಾಗ್ಸಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು Q&A ಸೆಕ್ಷನ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀರಿ. ಲೈಕ್ ಇನ್ಸ್ಟಾಗ್ರಾಮ್ದಲ್ಲಿ ಸ್ವಲ್ಪ ಕ್ವಶನ್ಸ್ ಹಾಕಿದ್ದೆ. ಮೋಸ್ಟ್ ಆಫ್ ದ ಕ್ವಶನ್ಸ್ ನನ್ನ ಮದುವೆ ರಿಲೇಟೆಡ್ ಅದಾವು, ಅದಕ್ಕೂ ಆನ್ಸರ್ ಮಾಡ್ತೀನಿ. ಸೊ ಕ್ವೆಶನ್ಸ್ ಸ್ಕ್ರೀನ್ಶಾಟ್ ಹಿಡಿದಿಟ್ಟೀನಿ ಬಿಕಾಸ್ ಭಾಳ ದಿನ ಆತದ Q&A ಹಾಕಿ ಇನ್ಸ್ಟಾಗ್ರಾಮ್ದಾಗ. ಓಕೆ, ಫಸ್ಟ್ ಕ್ವೆಶನ್ ಏನಂತ ನೋಡೋಣ ರೀ. ಆ್ಯಂಡ್ ನಂಗೆ ಮನೆ ಒಳಗಿದ್ರೆ ಹಿಂಗೆ ಸ್ವಲ್ಪ ನೇಚರ್ನಾಗ ಕುತ್ಕೊಂಡು ಮಾತಾಡೋಕ್ಕೆ ಭಾಳ ಇಷ್ಟ ಆಗ್ತೈತಿ. ಯಾಕಂದ್ರೆ ನಮ್ಮ ಮನೆ ಒಳಗೆ ಅಷ್ಟು ಲೈಟಿಂಗು ಇಲ್ಲ. ಈಗ ಸಂಜೆ ಟೈಮ್ ಲೈಕ್ ಆಲ್ಮೋಸ್ಟ್ ಟೈಮ್ 6 ಗಂಟೆ ಆಗತೈತಿ. ಸೊ ಅದು ಸಣ್ಣಿನ ಬೆಳಕು ಹಿಂಗೆ ಮುಖದ್ನೇ ಬೀಳತೈತಿ ಮತ್ತು ಲೈಟಿಂಗ್ದು ಏನು ಪ್ರಾಬ್ಲಮ್ ಇಲ್ಲ. ಸೊ ಸೌಂಡು ಸ್ವಲ್ಪ ಕ್ಲಾರಿಟಿ ಐತಿ ಮನೆ ಒಳಗಿಂಕಿದ್ರೆ ನಂಗೆ ಹಿಂಗೆ ಅನಿಸುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಎಲ್ಲ ನಮ್ಮ ಮನೆ ಒಳಗಿಂಕಿದ್ರೆ ಇದು ನೇಚರ್ ಬ್ಯಾಕ್ಗ್ರೌಂಡ್ ಚಲೋ ಐತಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಕ್ವೆಶನ್ಸ್. ಫಸ್ಟ್ ಕ್ವೆಶನ್ ಎಲ್ಲಿಂದ ಸ್ಟಾರ್ಟ್ ಮಾಡೋನು? ಹಾಂ ರೀ, ಓಕೆ. ಫಸ್ಟ್ ಕ್ವೆಶನ್ ಮದುವೆನೇ ಐತಿ, ಬಟ್ ಮದುವೆದನ ಆಮೇಲೆ ಹೇಳ್ತೀನಿ. ಲಾಸ್ಟಿಗೆ ಇಟ್ಕೊಳ್ಳೋ ಅಂತ ಕಾನ್ಸೆಪ್ಟ್. ಓಕೆ, ಸ್ಟಾರ್ಟಿಂಗ್ ವಿತ್ ಜಾಬ್ ಏನು ಮಾಡ್ತೀರಿ? ನಂದು ಜಾಬ್ ಬಂದುಬಿಟ್ಟು ಈಗ ಲೆಕ್ಚರಾಗಿ ವರ್ಕ್ ಮಾಡತ್ತೀನಿ. ಸೊ ಈ ಜಾಬ್ ಹೆಂಗೈತೆ ಅಂದ್ರೆ ನಾನಾಗೆ ಚೂಸ್ ಮಾಡಿದ್ದಲ್ಲ ರೀ, ಬಟ್ ಡೆಸ್ಟಿನಿ ಇಲ್ಲೇ ಬಂದು ಕರ್ಕೊಂಡು ಬಂದೈತಿ ನಂಗೆ ತಿರ್ಗಾ ಮುರುಗ. ನಾ IT ದಾಗ ವರ್ಕ್ ಮಾಡ್ತಿದ್ದೆ ಮುಂಚೆ. ಸೊ ಹಂಗೆ ಇಲ್ಲಿ ಮನೆಗೆ ಬಂದಾಗ ಹಂಗೆ ಗೊತ್ತಾಯ್ತಿಲ್ಲ ವೇಕೆನ್ಸಿ ಐತೆ ಅಂತೇಳಿ. ಸೊ ಹಂಗೆ ಜಾಯಿನ್ ಆಗಿದ್ದೆ ಮತ್ತು IT ಸ್ವಿಚ್ ಆಗತ್ತಿದ್ದೆ. ಬಟ್ ಮತ್ತು ಅದೇನು ಅಂತಿಲ್ಲ ನಾನು ಬಂದೇ ಇರ್ತೈತಲ್ಲ, ಹಾಗಾಗಿ ಮತ್ತು ನಂದು ಇಲ್ಲೇ ಕರ್ಕೊಂಡ್ಬತ್ತ. ಸೊ ಅದು IT ಸ್ವಿಚ್ ಆಗಬೇಕಂತ ಬೆಂಗಳೂರು ಶಿಫ್ಟ್ ಆಗಿದ್ದೆ. ಬಟ್ ಮತ್ತೇನೇನೋ ಹಂಗೆ ಪ್ರಾಬ್ಲಮ್ಸ್ ಬಂತ. ಇದ್ರದ್ದು ಸ್ಯಾಲ್ರಿನೂ ಜಾಸ್ತಿ ಆಯಿತು. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಕತ್ತೈತ್ರಿ ನಂಗೆ ಲೆಕ್ಚರಿಂಗ್ ಫೀಲ್ಡ್ ಒಳಗೆ. ಸೊ ಮತ್ತದು ಅಂದರೆ ಲೈಕ್ ಕೌನ್ಸ್ಲಿಂಗ್ ಅಟೆಂಡ್ ಮಾಡೋದಿರ್ತ. ಕೌನ್ಸ್ಲಿಂಗ್ ಅಟೆಂಡ್ ಮಾಡಿದ್ದೆ. ಸೊ ನಂಗೆ ಬೆಂಗಳೂರದ ಲೊಕೇಶನ್ ಹುಡುಕಾತಿದ್ದೆ ನಾ ಅಲ್ಲೇ ಸುತ್ತಮುತ್ತ. ಬಟ್ ನಂಗೆ ಸಿಕ್ಕಿದ್ದ ಮೈಸೂರು ಕಡೆ ಮೆಳವಳ್ಳಿ ಒಳಗೆ ಲೊಕೇಶನ್. ಅಲ್ಲೊಂದು ವರ್ಷ ಕೆಲಸ ಮಾಡಿದೆ. ಮತ್ತು ಅದಕ್ಕಿಂತ ಮುಂಚೆ ಇಲ್ಲಿ ಅತ್ನಿ ಒಳಗೆ ಮಾಡ್ತಿದ್ದೆ. ಸೊ ಮತ್ತು ಬ್ಯಾಕ್ ಇಲ್ಲಿ ವೇಕೆನ್ಸಿ ಸಿಕ್ತಾ ಇಲ್ಲಿ ಬಂದು ಮತ್ತು ಅಗೇನ್ ಜಾಯಿನ್ ಆಗೀನಿ ಅತ್ನಿ ಒಳಗೆ. GPT ಡಿಪ್ಲೊಮಾ ಒಳಗೆ ಲೆಕ್ಚರರ್ ಆಗೇನಿ. ಆ್ಯಂಡ್ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ನಾನ್ ಗೌರ್ಮೆಂಟ್ ಎಂಪ್ಲಾಯ. ಬಟ್ ನಮಗೆ ಹೈರ್ ಮಾಡ್ಕೊಳ್ಳೋದು ಕೌನ್ಸ್ಲಿಂಗ್ ಥ್ರೂ ಹೈರ್ ಮಾಡ್ಕೋತಾರೆ. ಸೊ ದಿಸ್ ಈಸ್ ಮೈ ಜಾಬ್ ಡಿಟೇಲ್ಸ್. ಆ್ಯಂಡ್ ನಾ ಜಾಯಿನ್ ಆಗಿದ್ದ 2024 ಒಳಗೆ. ಅದಕ್ಕಿಂತ ಮುಂಚೆ 2 ವರ್ಷ 2022 ಟು 2024 IT ದಾಗಿದ್ದೆ. ಆಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು. ಆ್ಯಂಡ್ ನೆಕ್ಸ್ಟ್ ಹೆಂಗದೇರಿ ಅಕ್ಕ? ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಆನಂದ. ಸೊ ಅದು ಹೆಂಗಾಗ್ಬಿಟ್ಟೈತಪ್ಪ ಅಂದರೆ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪೂಜಾ ಅಂತ ಟ್ಯಾಗ್ಲೈನ್ ಆಗಿಬಿಟ್ಟೈತಿ ನಂದು ಇನ್ಸ್ಟಾದಾಗ. ಹಾಗಾಗಿ ಎಲ್ಲರೂ ಕಾಡಿಸ್ತಿರ್ತಾರೆ. ಇವರು ಒಬ್ಬರು ಕಾಲ್ ಮೀ ಟಗರೆ ಅಂತ. ಹೆಂಗದಿರಿ ಅಕ್ಕ? ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಆನಂದ್ ಅಂತ ಹೇಳತ್ತಾರ. ಸೊ ಫನಿ. ಅಗೇನ್ ನಿಮ್ಮ ಮದ್ವೆ ಯಾವಾಗ ಅಕ್ಕ? ಇನ್ನು ಜಲ್ದಿ ಮದುವೆ ಆಗಿಬಿಡ್ರಿ. ನಿಮ್ದು ಯಾವ ಊರಿ? ನಮ್ದು ಊರು ಬಂದುಬಿಟ್ಟು ಸಂಕೋನಟ್ಟಿ, ಅತ್ನಿ ತಾಲೂಕು, ಬೆಳಗಾವಿ ಡಿಸ್ಟಿಕ್. ಸೊ ಮದ್ವೆದು ಕ್ವಶನ್ ಅಗೇನ್ ಲಾಸ್ಟ್ ಹೇಳ್ತೀನಿ. ಯಾವ ಊರು ನಿಮ್ಮದು? ಅದು ರಿಪೀಟೆಡ್ ಕ್ವಶನ್ ಅದಾವೆ, ಜಾಸ್ತಿ ಕ್ವಶನ್ಸ್ ಬಂದಿಲ್ಲ ರೀ ಆಬ್ವಿಯಸ್ಲಿ. ಆ್ಯಂಡ್ ಹೆಂಗದಿರಿ ಮೇಡಮ? ಆರಾಮದೀನಿ ರೀ ಮೇಡಮ್. PGCET ಅಪ್ಲೈ ಹೆಂಗೆ ಮಾಡೋದ್ರಿ ಅಂತ ಕೇಳ್ಯಾರ ಒಬ್ರು. ಅವ್ರು ನಮ್ಮ ಕಲೀಗ ಆಗಬೇಕಾ? ನಾ ಈಗ ಆಲ್ರೆಡಿ M.Tech ಮಾಡತ್ತೀನಿ. ಸೊ ಅವರು ಈಗ PGCET ಬರೋದು ಕ್ಲಿಯರ್ ಆದಮೇಲೆ ನಾವು M.Tech ಆಗ್ತದಲ್ಲ. ಸೊ ಅವ್ರಿಗೆ ಅಪ್ಲೈ ಮಾಡತ್ತಾರ, ಅದ್ರ ಬಗ್ಗೆ ಕೇಳಿದಾರೆ. ಇನ್ನೊಬ್ರು ಯಾರೋ ಕೇಳ್ಯಾರ, ಸಾತನ್ನವರ. ಯಾಕೆ ಈ ಹುಡುಗಿರು ಒಬ್ಬನ ಜೊತೆನೇ ನಿಯತ್ತಾಗಿರಲ್ಲ ಯಾಕೆ? ಎಲ್ಲ ಹುಡುಗಿರು ಹೆಂಗಿದಾರೆ ಗೊತ್ತಿಲ್ಲ ರೀ, ಹಂಗೆ ಎಲ್ಲ ಹುಡುಗರು ಸಾಜೋಗ್ರು ಇರಂಗಿಲ್ಲ. ಸೊ ಅದು ಒಬ್ರೊಬ್ರದ್ದು ಸಂಸ್ಕಾರ ಮೇಲೆ ಬಿಟ್ಟಿದ್ದು, ಒಬ್ರೊಬ್ರದ್ದು ಲೈಫ್ ಸ್ಟೈಲ್ ಮೇಲೆ ಬಿಟ್ಟಿದ್ದು. ಒಬ್ರದ್ದು ಮನಸ್ಥಿತಿ ಹೆಂಗಿರ್ತೈತಿ ಇನ್ನೊಬ್ರು ಅರ್ಥ ಮಾಡ್ಕೊಳಕ್ಕಾಗಂಗಿಲ್ಲ. ಹಂಗಂತೇಳಿ ಎಲ್ಲ ಹುಡುಗಿರ್ನು ಜಡ್ಜ್ ಮಾಡೋಕ್ಕಾಗಂಗಿಲ್ಲ. ಸೊ ಈವನ್ ವಿತ್ ಬಾಯ್ಸ ಒಬ್ರು ಯಾರೇ ಲೈಕ್ ಏನೋ ಚೀಟ್ ಮಾಡ್ಯಾರಂದ್ರೆ ಎಲ್ಲ ಹುಡುಗರ್ನು ಸೇಮ್ ಆ್ಯಂಗಲೇ ನೋಡೋಕ್ಕಾಗೋದಿಲ್ಲ. ಸೊ ಎಲ್ಲ ಹುಡುಗಿರು ಅನ್ಬೇಡ್ರಿ, ನಿಮ್ಮ ಹುಡುಗಿ ನಿಮಗೆ ಮೋಸ ಮಾಡಿರ್ಬೋದು, ಬಟ್ ಎಲ್ಲ ಹುಡುಗಿರು ಯಾರನ್ನೂ ಮೋಸ ಮಾಡೋಂಗಿಲ್ಲ. ಓಕೆ, ಏನೂ ಇಲ್ಲ ಅಂತಂದಾರ ಒಬ್ರು ಯಾರು. ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ ರೀ. ವಾಟ್ಸ್ ಯುವರ್ ಅಲ್ಟರ್ನೇಟಿವ್ ಪ್ಯಾಷನ್ ಕರಿಯರ್ ಅಪಾರ್ಟ್ ಫ್ರಮ್ ಪ್ರೊಫೆಸರ್ ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್? ಓಕೆ, ನಾ ಇನ್ನೂ ಪ್ರೊಫೆಸರ್ ಇಲ್ಲ, ಲೆಕ್ಚರರ್ ಅದೀನಿ. ಪ್ರೊಫೆಸರ್ ಆಫ್ಟರ್ ಮಾಸ್ಟರ್ಸ್ ಡಿಗ್ರಿ ಆಗ್ಬೋದಾ, ದ್ಯಾಟ್ಸ್ ಓಕೆ. ಆ್ಯಂಡ್ ನೆಕ್ಸ್ಟ್ ಈಸ್ ಕಂಟೆಂಟ್ ಕ್ರಿಯೇಟರ್. ಅಂದರೆ ನಾ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರು ಅಲ್ಲ ರೀ. ಇಟ್ಸ್ ಸ್ಟಾರ್ಟೆಡ್ ಲೈಕ್ ಅ ಪ್ಯಾಷನ್. ನಾ ಹೇಳಿಲ್ಲ ನಡು ಗ್ಯಾಪ್ ಇತ್ತಂತಂತ ನಂದು IT ಫೀಲ್ಡಿಗೆ ಮತ್ತು ಲೆಕ್ಚರ್ ಫೀಲ್ಡಿಗೆ ಸ್ವಲ್ಪ. ಸೊ ಆ ಟೈಮ್ದಾಗ ಚೂಸ್ ಮಾಡಿರುವಂಥ ಪ್ರೊಫೆಷನ್ ಇದೆ. ನಾನು ನಿಮ್ಮ ಪೂಜಾ ಲಾಗ್ಸ್ಗಿಂತ ಮುಂಚೆ ಇನ್ನೊಂದು ನಂದು ಪೇಜ್ ಐತಿ, ಅದನ್ನಂತೂ ಸ್ಟ್ರಕ್ ಆಗಿಬಿಟ್ಟೈತೆ 1 ವರ್ಷದಿಂದ. ಅದನ್ನ ಅದ್ರೊಳಗೆ ಪೋಸ್ಟ ಮಾಡತ್ತಿಲ್ಲ, ಮಾಡ್ಬೇಕು. ಆ್ಯಕ್ಚುಲಿ ಅದು ಪೇಜ್ ಹೆಂಗಾಗಿತ್ತಂದ್ರೆ ನಾ ಏನು ಮಾಡ್ತಿದ್ದೇನಲ್ಲ ಆ ಟೈಮ್ದಾಗ
ಅದರ ರಿಲೇಟೆಡ್ ಐತ್ರಿ. ಲೈಕ್ ನಂಗೆ ಆ್ಯಕ್ಚುಲಿ ಹೆಂಗೈತಿ ಓಕೆ ಭಾಳ ಡ್ರ್ಯಾಗ್ ಮಾಡತ್ತೀನಿ ಅನ್ಸತ್ತೈತಿ, ಕ್ಲಿಯರಾಗಿ ಹೇಳ್ತೀನಿ. ಈಗ ನಮ್ದು ಹಿರಿಯರ ಪದ್ಧತಿ ಹೇಳ್ತಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ರಾತ್ರಿ ಕಸ ಹುಡುಗಬೇಡ್ರಿ ಅಂಥೇಳಿ ನಾ ಯಾವಾಗಲೂ ಕ್ವಶನ್ ಅರೈಸ್ ಮಾಡ್ತಿದ್ದೆ, ಯಾಕೆ ಹುಡುಗಬಾರ್ದು? ನಮ್ಮ ಮಮ್ಮಿ ಆಬ್ವಿಯಸ್ಲಿ ಹೇಳ್ತಾರೆ, ನಮಗೆ ನಮ್ಮ ಮಮ್ಮಿಗಳು ಹೇಳ್ಯಾರ, ನಮಗೆ ನಮ್ಮ ಹಿರಿಯರು ಹೇಳ್ಯಾರ, ಅದಕ್ಕೆ ನಾನು ನಿಮಗೆ ಕಲಿಸ್ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಅದು ನನಗೊಂದು ಯಾವಾಗಲೂ ಕ್ವಶನ್ ಮಾರ್ಕ್ ಉಳಿತಿತ್ತು, ಯಾಕೆ? ಸೊ ಅದು ಯಾಕೆ ಹಿಂದೆ ರಿಸರ್ಚ್ ಮಾಡ್ಕೋತ ನಂಗೆ ಹಿಂಗೆ ಸೈನ್ಸ್ ಬಿಹೈಂಡ್ ಸನಾತನ ಅಂದರೆ ನಮ್ಮ ಸನಾತನ ಒಳಗೆ ಏನು ರೂಲ್ಸ್ ಮಾಡ್ಕೋತ ಬಂದಾರ ಅಥವಾ ನಮ್ಮ ಹಿರಿಯರು ಏನು ರೂಲ್ಸ್ ಹೇಳ್ಕೊತ ಬಂದಾರಲ್ಲ ಅದ್ರ ಹಿಂದೆ ಯಾವಾಗಲೂ ಒಂದು ರೀಸನ್ ಇತ್ತು. ಬಟ್ ಅದು ಹಿಂಗಾಗೈತಲ್ಲ, ಅದು ಗ್ಯಾಪ್ ಉಳಿದ್ಬಿಟ್ಟು ಮೂಢನಂಬಿಕೆಗೆ ಟರ್ನ್ ಆಗಿಬಿಟ್ಟೈತಿ. ಬಟ್ ಅದು ಮೂಢನಂಬಿಕೆ ಇಲ್ಲ ರೀ, ಅದ್ರ ಹಿಂದೆ ರೀಸನ್ಸ್ ವ್ಯಾಲಿಡ್ ಇದ್ದು ಅವಾಗಿನ ಕಾಲದಾಗ. ಬಟ್ ಜನ ಅದನ್ನು ಹೆಂಗೆ ವ್ಯಾಲಿಡ್ ರೀಸನ್ಸ್ ಕೊಟ್ರು ನಂಬ್ತಿರ್ಲಿಲ್ಲ ಅವಾಗಿನ ಟೈಮ್ದಾಗ. ಸೊ ಅದನ್ನು ದೇವ್ರ ಮೇಲೆ ಹಾಕಿ ಅಥವಾ ಇನ್ನೆದ್ರದ್ದು ಮೇಲೆ ಹಾಕಿ ಜನಕ್ಕೊಂದು ಭಯ ಹುಟ್ಟಿಸಿ ಅದನ್ನು ನಂಬುವಂಗೆ ಮಾಡಿಸ್ತಿದ್ರ. ಈಗ ನಾವೆಲ್ಲರೂ ಸೈನ್ಸ್ ಕಲ್ತವ್ರ ಆ ದೇವ್ರ ಮೇಲೆ ನಂಬಿಕೆ ಇಲ್ಲ. ನಿಮ್ಗೊಂದು ಗೊತ್ತಿರ್ಬೇಕಾ, ಈಗೆಲ್ಲರೂ ಮತ್ತೆ ದೇವ್ರ ಮೇಲೆ ನಂಬಿಕೆ ಬಂದೈತೆ ಎಲ್ಲರಿಗೂ. ಬಟ್ ಒಂದು ಫೇಸ್ ಇತ್ತು, ಎಸ್ಪೆಷಲಿ 90s ಮಿಲಿನಿಯಲ್ಸ್ ಏನಂತಾರಲ್ಲ ಅವ್ರಿಗೆ, ಹಿಂಗೆ ನಂಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅನ್ನೋದೊಂದು ಫೇಸ್ ಇತ್ತು. ನಾ ಹಿಂಗೆ 6th 7th ಇದ್ದಾಗ ಭಾಳ ಜನ ದೇವ್ರನ್ನ ನಂಬತ್ತಿರಲಿಲ್ಲ. ಅವ್ರು ಹಿಂಗೆ ಅಂತಿದ್ರೆ ನಾನು ಮಾಡೋ ಕೆಲ್ಸದ ಮೇಲೆ ನಂಬುತ್ತೇನೆ, ಬಟ್ ನಾ ದೇವ್ರನ್ನ ಯಾಕೆ ನಂಬಲಿ? ಆ ದೇವ್ರಂದ್ರೆ ಕಲ್ಲ, ಅದಕ್ಕೇನಿರ್ತೈತಿ ಅಂತ ಈ ರೀತಿ ಮಾತಾಡೋರು ಇದ್ರ. ಬಟ್ ಈಗ ಸಡನ್ ಮತ್ತೊಂದು ಶಿಫ್ಟ್ ಆಗೈತಿ, ಎಲ್ಲರೂ ದೇವ್ರ ನಂಬಾಕತ್ತಾರ, ಎಲ್ಲರೂ ಮ್ಯಾನಿಫೆಸ್ಟೇಷನ್ ಟಾಪಿಕ್ ಮಾತಾಡತ್ತಾರ, ಎಲ್ಲರೂ ಯೂನಿವರ್ಸ್ ಬಗ್ಗೆ ಮಾತಾಡತ್ತಾರ, ಬ್ರಹ್ಮಾಂಡ ಬಗ್ಗೆ ಮಾತಾಡತ್ತಾರ, ಯೂನಿವರ್ಸ್ ಮತ್ತು ನಮ್ಮ ನಡಿರುವಂಥ ಎನರ್ಜಿ ಬಗ್ಗೆ ಮಾತಾಡಕತ್ತಾರ. ಸೊ ಇದು ಎನರ್ಜೀಸ್, ಈಗ ಏನು ಎನರ್ಜಿ ಅಂತ ಟಾಪಿಕ್ ಬರತ್ತೈತಲ್ಲ, ಅವಾಗೂ ಮುಂಚೆ ನಮ್ದು ಋಷಿಗಳು ಏನು ಮಾಡಿದ್ರು, ಇದು ಶಕ್ತಿಗಳ ಮೇಲಿನ ವರ್ಕ್ ಮಾಡಿದ್ರು. ಲೈಕ್ ಅವಾಗೆಲ್ಲ ಸರಸ್ವತಿದು ಒಂದು ಹಿಂಗೆ ಏನಂತಾರೆ ಅದು ರಂಗೋಲಿ ಟೈಪ್ ಹಿಂಗೆ ಏನದನ್ನ ಹೆಸರೇ ನೆನ್ಬರೋ ಹಿಂಗೆ ಯಂತ್ರ ಬರೀತಿದ್ರಲ್ಲಲ್ರಿ, ಲೈಕ್ ಹಿಂಗೆ ಸರಸ್ವತಿದ ಯಂತ್ರ ಹಿಂಗೆ ಇರ್ತೈತಿ, ಲಕ್ಷ್ಮಿ ಯಂತ್ರ ಹಿಂಗೆ ಇರ್ತೈತಿ. ಲೈಕ್ ಅದು ಲೈನ್ಸ್ ನಡು ಒಂದು ಪೂರ ಕಾನ್ಸಂಟ್ರೇಷನ್ದು ಪಾಯಿಂಟ್ ಇರ್ತಿತ್ತು. ಸೊ ಅದು ಟಾಪಿಕ್ ಎಲ್ಲೆಲ್ಲಿಗೂ ಹೊಂಟೈತೆ ಅನ್ಸತ್ತೈತಿ, ಇದನ್ನು ನೆಕ್ಸ್ಟ್ ಇನ್ನೊಂದು ಸರಿ ಹೇಳ್ತೀನಿ. ಬಟ್ ನನಗೆ ಲೈಕ್ ಆ ಪೇಜ್ ಬಗ್ಗೆ, ನಿಮ್ಮ ಪೂಜಾ ಪೇಜ್ ಒಳಗೆ ಈ ರೀತಿ ಪೋಸ್ಟ್ ಮಾಡ್ತಿದ್ದೆ, ಲೈಕ್ ಯಾಕೆ ಈ ರೂಲ್ಸ್ ತಂದಿರೋ, ಅವಾಗಿನ ಟೈಪ್ದಂಗೆ ಹೆಂಗಿತ್ತು ಆ್ಯಂಡ್ ಈ ಮೂಢನಂಬಿಕೆ ಏನು ಚೇಂಜ್ ಆಯ್ತು, ಲೈಕ್ ಲಿಟ್ರಲಿ ಸೈನ್ಸ್ ಬಿಹೈಂಡ್ ಸನಾತನ್ ಥರ ಈ ರೀತಿ ಪೇಜ್ ಮಾಡಿ ರಿಸರ್ಚ್ ಮಾಡಿ ಪೋಸ್ಟ್ ಮಾಡ್ತಿದ್ದೆ. ಅಲ್ಲಿಂದ ಶುರು ಆಯ್ತು ರೀ ನಂದು ಹೊಸದಿದು ನಿಮ್ಮ ಪೂಜಾ ಲಾಗ್ಸ್. ಹಂಗೆ ನಮ್ಮನ್ನ ಒಂಥರ ಬ್ಯಾಕ್ ಸಪೋರ್ಟ್ ನಂಗೆ ಮಾಡ, ಏನಾಗೋದಿಲ್ಲ, ಈ ರೀತಿ ಮಾಡ ಹಿಂಗೆ ಮಾಡ ಅಂತ ಹೊಸ ಐಡಿಯಾ ಕೊಟ್ಕೊತ ಬರ್ತಿದ್ದೆ, ಇದಕ್ಕೊಂದು ಸಪ್ರೇಟ್ ಪೇಜ ಮಾಡ ಅಂಥೇಳಿ. ಸೊ ಅದು ನಿಮ್ಮ ಪೂಜಾ ಇದ್ದಿದ್ದ ನಂದು ಅದ್ರಾಗ ಏನು ಪ್ರಮೋಷನ್ಸ್ ಈ ರೀತಿ ಏನೂ ಇಟ್ಕೊಂಡಿಲ್ಲ ನಾ. ಅದೊಂಥರ ಹಿಂಗೆ ಭಾಳ ಮನ್ಸಿಗೆ ಹತ್ತಿರವಾಗಿದ್ದು ಪೇಜ. ಸ್ಟಾರ್ಟ್ ಮಾಡ್ತೀನಿ ಅದನ್ನು, ಸ್ಟಾರ್ಟ್ ಮಾಡ್ತೀನಂದ ಏನೂ ಸ್ಟಾರ್ಟ್ ಮಾಡಿಲ್ಲ. ಬಟ್ ಇದು ನಿಮ್ಮ ಪೂಜಾ ಲಾಗ್ಸ್ ಏನೈತಿರಲ್ಲ, ಬೇಸಿಕಲಿ ಇದನ್ನು ಒಂಥರ ಹಿಂಗೆ ದುಡ್ಡು ಮಾಡೋಕೆ ಮಾಡಿರೋಂಥ ಪೇಜ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಜನ ಇನ್ನೂ ಕೇಳಿದಾರೆ ನಂಗೆ, ಅಂದ್ರೆ ಫೇಸ್ ಟು ಫೇಸ್ ಇದ್ದಾಗೂ ಕೇಳ್ತಾರು. ಆ್ಯಂಡ್ ಆಲ್ಸೋ ಮೆಸೇಜ್ನಾಗೂ ಹಾಕ್ಯಾರ, ಇನ್ಸ್ಟಾಗ್ರಾಮ್ದಿಂದ ನಿಮಗೆ ದುಡ್ಡು ಬರ್ತೈತೇನ. ಇದನ್ನೆಲ್ಲ ಕ್ರಿಯೇಟರ್ಸ್ ಹೇಳ್ತಿರ್ತಾರೆ. ಇನ್ಸ್ಟಾಗ್ರಾಮ್ದಿಂದ ಯಾವುದೇ ರೀತಿ ನನಗಂತೂ ಇನ್ನೂ ತನಕ ದುಡ್ಡು ಬಂದಿಲ್ಲ ರೀ, ಯಾರಿಗೂ ಬರೋಂಗಿಲ್ಲ ಪ್ರೊಬ್ಯಾಬ್ಲಿ. ಅದು ಮಾರ್ಚ್ 2023 ಮುಂಚೆ ಬರ್ತಿತ್ತಂತ. ಬಟ್ ಅದು ಆದ ಮೇಲಿಂದ ಎಲ್ಲ ಅಮೌಂಟ್ ಸ್ಟಾಪ್ ಆಗೈತಿ. ಬಿಕಾಸ್ ಈಗ ನೋಡ್ಬೋದಾ, ನಮ್ಮ ಇಂಡಿಯಾದಾಗ ಮನೆಗೆ 4-5 ಜನ ಕ್ರಿಯೇಟರ್ಸ್, ಮನೆಗೆ ಅಟ್ಲೀಸ್ಟ್ ಪ್ರೊಬ್ಯಾಬ್ಲಿ ಒಂದು ಕ್ರಿಯೇಟರೇ ಇದ್ದಾರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ದಾಗ. ಸೊ ಎಲ್ಲರಿಗಂತ ಅವ್ರಿಗೆ ದುಡ್ಡು ಕೊಡೋಕೆ ಆಗೋದಿಲ್ಲ ಆಬ್ವಿಯಸ್ಲಿ. ಆ್ಯಂಡ್ ಇನ್ಸ್ಟಾಗ್ರಾಮ್ದಿಂದ ನಾವು 2-3 ವೇಸ್ನಾಗ ಅರ್ನ್ ಮಾಡ್ಬೋದು, ಇಲ್ಲಂತಲ್ಲ. ಈಗ ನೋಡಿರ್ಬೋದು ನೀವು, ಲಿಂಕ್ ಅಂತ ಕೇಳ್ತಾರೆ ಗೊತ್ತ್ರಿ, DM ಫಾರ್ ಲಿಂಕ್, ಕಮೆಂಟ್ ಫಾರ್ ಲಿಂಕ್ ಅಂತ ಹಾಕ್ತಾರಲ್ಲ. ಸೊ ಆ ರೀತಿ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಅಂತ ಹೇಳಿ ಮಾಡಿನೂ ಅರ್ನ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈಗ ಎಸ್ಪೆಷಲಿ ಅದನ್ನು ನಾ ಫಾಲೋ ಮಾಡಿದ ಶ್ರುತೀಸ್ ಲೈಫ್ ಸ್ಟೈಲ್ ಲಾಗ್ ಅಂತ ಹೇಳಿ ಬರ್ತೈತಲ್ಲ, ಚಿಕ್ಕೋಡಿದಿಂದ ಮಾಡ್ತಾರಲ್ಲ, ಟೆಕ್ಸ್ ಸೋಮ್ಸ್ ಅವರು. ಸೊ ಅವರದ್ದು ಯೂಸ್ ಮಾಡ್ತಾರೆ ನೋಡ್ರಿ, ಅಫಿಲಿಯೇಟೆಡ್ ಮಾರ್ಕೆಟಿಂಗ್, ಲೈಕ್ ಲಿಂಕ್ ಪ್ರೊವೈಡ್ ಮಾಡ್ತಾರೆ. ಸೊ ಅದ್ರ ಥ್ರೂ ನಾವು ಅರ್ನ್ ಮಾಡಬಹುದು ಒನ್ ವೇ. ಇನ್ನೊಂದು ನಮ್ಮದು ಲೋಕಲ್ ಪ್ರಮೋಷನ್ಸ್. ಈಗ ಪ್ರಮೋಷನ್ ಇನ್ ಸೆನ್ಸ್ ಅವ್ರು ಏನಾರ ಹೊಸದು ಓಪನಿಂಗ್ ಮಾಡ್ತಿರ್ತಾರೆ ಅಥವಾ ಲಾಂಚ್ ಮಾಡ್ತಿರ್ತಾರೆ, ಜನಕ್ಕೆ ಗೊತ್ತಾಗಬೇಕಿರ್ತೈತಿ. ಅವ್ರನ್ನ ಇಂತಿಷ್ಟು ಅಮೌಂಟ್ ಅಂತ, ಒಂದು ರೀಲಿಗೆ ಇಂತಿಷ್ಟು ಅಮೌಂಟ್ ಅಂತ ಕೊಟ್ಟಿರ್ತಾರೆ. ಸೊ ಅದೊಂದು ವೇದಾಗ ಅರ್ನ್ ಮಾಡ್ಬೋದಾ. ಆ್ಯಂಡ್ ದ ಅದರ್ ಥಿಂಗ್ ಈಸ್, ಈಗ ಕೊಲ್ಯಾಬ್ಸ್ ಬರ್ತಾವಲ್ರಿ, ಹಿಂಗೆ ಬ್ಯೂಟಿ ಪ್ರಾಡಕ್ಟ್ಸ್, ಆಮೇಲೆ ಏನಾರ ಯಾರೇ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿರ್ತಾರೆ ಕೊಲ್ಯಾಬ್ ಮಾಡಂತಾರೆ. ಸೊ ಅದಂತರೂ 3 ವೇದಿಂದ ನಾವು ಅರ್ನ್ ಮಾಡಬಹುದು. ನನಗೆ ಗೊತ್ತಿದ್ದಷ್ಟು, ಎಕ್ಸ್ಟ್ರಾ ನನಗೂ ಏನು ಗೊತ್ತಿಲ್ಲ, ನಾ ಹೆಚ್ಚು ನೋಡೋಕ್ಕೂ ಹೋಗಿಲ್ಲ. ಓಕೆ, ನೆಕ್ಸ್ಟ್ ಅದು ಮೇನ್ ಕ್ವಶನ್ ಮರೆತೆ, ಅಲ್ಟರ್ನೇಟಿವ್ ಪ್ಯಾಷನ್
ಕಂಟೆಂಟ್ ಕ್ರಿಯೇಷನ್ ಮತ್ತು ಪ್ರೊಫೆಸರ್ ಆಗೋದು ಬಿಟ್ಟು ನಿಮ್ದು ಅಲ್ಟರ್ನೇಟಿವ್ ಪ್ಯಾಷನ್ ಏನಂತ? ನಂಗೆ ಲಿಟ್ರಲಿ ಹಿಂಗೆ ಅಂದ್ರೆ ಬಿಸ್ನೆಸ್ ವಿಮೆನ್ ಆಗ್ಬೇಕಂತ ಹಿಂಗೆ ಭಾಳ ಆಸೆ ಐತಿ. ಈಗ ಸದ್ಯಕ್ಕೆ ಒಂದು ತಲೆ ಒಳಗೆ ಐಡಿಯಾ ಐತಿ, ಅದನ್ನ ಯಾರು ಕಾಪಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಂಗೆ ಅತ್ನಿ ಒಳಗೆ ಒಂದು ಕಾಫಿ ಕೆಫೆ ತೆಗಿದೆ, ಪರ್ಟಿಕ್ಯುಲರ್ಲಿ ಕಾಫಿ ಕೆಫೆ. ಓಕೆ ಗೊತ್ತಾ, ಇಲ್ಲೆಲ್ಲರೂ ಚಾ ಲವರ್ಸನ ಅಂತ, ಬಟ್ ಸ್ಟಿಲ್ ಅದೊಂದು ತೆಗಿದೈತಿ ಕಾಫಿ ಕೆಫೆ ಮತ್ತು ಬೇಕಿಂಗ್. ಲೈಕ್ ಈಗ ಒಂಥರ ವೆಸ್ಟರ್ನ್ ಕಲ್ಚರ್ ಟೈಪ್ ಒಳಗೆ, ಮತ್ತು ಅಲ್ಲಿ ವರ್ಕಿಂಗ್ ಸ್ಪೇಸ್ ಇಡೋದು, ಮೀಟಿಂಗ್ಸ್ ಇಡಾಕ, ಮೀಟಿಂಗ್ಸ್ದವ್ರು ಹಿಂಗೇನ್ರ ಮೀಟಿಂಗ್ಸ್ ಅರೇಂಜ್ ಮಾಡಕ್ಕೆ, ಆಫಿಷಿಯಲ್ ಮೀಟಿಂಗ್ಸ್ ಅರೇಂಜ್ ಮಾಡಕ್ಕೆ, ಅಥವಾ ವರ್ಕಿಂಗ್ ಮನೆ ಒಳಗೆ ಬ್ಯಾಸ್ರಿ ಆಗಿರ್ತೈತಿ, ಹೋಗಿ ಕೂತು ವರ್ಕ್ ಮಾಡಬೇಕು ಒಂದು ಪ್ಲೇಸ್ನಾಗ ಅನ್ನೋರು ಬಂದು ಕೂತು ವರ್ಕ್ ಮಾಡ್ಬೋದು. ಅಂದ್ರೆ ವರ್ಕ್ ಫ್ರಮ್ ಹೋಮ್ ನಡೀತಿರ್ತೈತಲ್ಲ ಅವ್ರು ರೀ ಎಸ್ಪೆಷಲಿ. ಆ್ಯಂಡ್ ಸೊ ಇಲ್ಲಪ್ಪ ನಂಗೆ ಸ್ವಲ್ಪ ಮೆಂಟಲ್ ಪೀಸ್ ಬೇಕಾಗೈತಿ, ನಂಗೆ ಮನ್ಯಾಗೂ ಬ್ಯಾಸ್ರ ಆಗತ್ತೈತಿ, ಹೊರಗೆ ಹೋಗೋಕ್ಕೂ ಬ್ಯಾಸ್ರ ಆಗತ್ತೈತಿ ಅಂತಿರ್ತಾರಲ್ಲ ಅಂಥವ್ರಿಗೆ ಆ ಜಾಗದಾಗ ಬಂದು ಸ್ವಲ್ಪ ಹಿಂಗೆ ಗೇಮ್ಸ್ ಎಲ್ಲ ಇಡಬೇಕು, ಮತ್ತು ಅವ್ರು ಬಂದು ಗೇಮ್ಸ್ ಆಡುವಂಗೆ. ಸೊ ಒಂದು ಫ್ರೆಂಡ್ ಕಂಪ್ಯಾನಿಯನ್ ಕರ್ಕೊಂಡು ಬರ್ಬೋದು. ಈ ರೀತಿ ಇದೇನು ಹೊಸ ಐಡಿಯಾ ಅಲ್ಲ, ಎಲ್ಲ ಕಡೆ ಐತಿ, ಬಟ್ ನಮ್ಮ ಅತ್ನಿ ಒಳಗಿಲ್ಲ. ಸೊ ಓಪನ್ ಮಾಡ್ಬೇಕಂತ ಐತಿ. ಇನ್ವೆಸ್ಟ್ಮೆಂಟು ಅಷ್ಟು ಬೇಕಾ, ಆ ಇನ್ವೆಸ್ಟ್ಮೆಂಟಕ್ಕೆ ಸಿಕ್ಕಾಪಟ್ಟೆ ದುಡಿಬೇಕ್ರಿ. ಸೊ ನೆಕ್ಸ್ಟ್ ವರ್ಕ್ ಡೀಟೇಲ್ಸ್ ಮತ್ತು ಕೇಳ್ಯಾರ, ಆಲ್ರೆಡಿ ಆ ಕ್ವಶನ್ ಕವರ್ ಆಗೈತ್ರಿ. ಅದೊಂದಾಯ್ತು. ಅಕ್ಕ ನೀವು ಮುಂದೆ ಏನು ಅನ್ಕೊಂಡಿರಿ? ನಾ ಏನೂ ಅಂದ್ಕೊಂಡಿಲ್ಲ, ನಮ್ಮ ಮನ್ಯಾಗ ನಾನು ಮದುವೆ ಮಾಡ್ಬೇಕನ್ನತ್ತಾರ, ಅದು ಒಂದು. ಲೈಕ್ ಕರಿಯರ್ದಾಗಂದ್ರೆ ಆಬ್ವಿಯಸ್ಲಿ ಬಿಸ್ನೆಸ್ ವಿಮೆನ. ಆ್ಯಂಡ್ ಲೈಕ್ ಮತ್ತೊಂದು ಹಿಂಗಂದ್ರೆ ಈಗ ಹೊಲ ಇರ್ತೈತಿ, ಹೊಲದಾಗನ ನಂಗೆ ಏನು ಬೇಕು ಎಲ್ಲ ಬೆಳ್ಕೋದು, ಅಲ್ಲೇ ಒಂದು ಪುಟ್ಟ ಫಾರ್ಮ್ ಹೌಸ್ ರೆಡಿ ಮಾಡ್ಕೋದು. ಇನ್ನೊಂದು ಐಡಿಯಾ ಐತಿ, ಬಟ್ ಅದನ್ನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ, ಯಾಕಂದ್ರೆ ಅದು ನಂಗೆ ಅದು ಸೂನ್ ಅದನ್ನು ಆ್ಯಕ್ಷನಿಗೆ ತರಬೇಕು ಅನ್ಕೊಳತ್ತೀನಿ ನಮ್ಮ ಮನ ಜೊತೆ ಡಿಸ್ಕಸ್ ಮಾಡಿ. ಸೊ ಅದು ಇನ್ನೊಂದು ಕಾಫಿ ಕೆಫೆದ ಐಡಿಯಾ ಏನಿತ್ತಲ್ಲ, ಮೇ ಬಿ ಯಾರು ಬೇಕಾದವ್ರು ಯೂಸ್ ಮಾಡ್ಕೋಬೋದು ಅದನ್ನು. ಲೈಕ್ ನಂಗೆ ಐತಿ, ಬಟ್ ಅದು ಮಾಡೋಕೆ ಆಗ್ತೈತೋ ಇಲ್ಲೋ ಅಂತ ಹೇಳಿ ಡೌಟ್ ಐತ್ರಿ ಹಾಗಾಗಿ. ಬಟ್ ಇನ್ನೊಂದು ಐಡಿಯಾ ಏನಿತ್ತಲ್ಲ ಅದು ನಂಗೆ ಮಾಡೋಕ್ಕೆ ಈಸಿಲಿ ಆಗ್ತೈತಿ, ಬಿಕಾಸ್ ನಮ್ಮ ಅಣ್ಣಗಳು ಆರಾಮ ಆ ಫೀಲ್ಡ್ನಾಗ ಹಿಂಗೆ ಸ್ವಲ್ಪ ಅದಾರ. ಸೊ ಅವ್ರ ಥ್ರೂ ಆರಾಮ್ಸೆ ಆಗ್ತೈತಿ. ನಂಗೆ ಅದು ಇನ್ನೊಂದು ಐಡಿಯಾ. ಅದು ಮೇ ಬಿ ಇದೊಂದು ವರ್ಷ ಬಿಟ್ಟು ಸ್ಟಾರ್ಟ್ ಮಾಡಬಹುದು ಆ ಐಡಿಯಾನ. ಯೋರ್ ವರ್ಕ್ ಡೀಟೇಲ್ಸ್ ಅಗೇನ್ ಅದು ಹೇಳಿದ್ರಲ್ಲ ಲೆಕ್ಚರರ್. ಆ್ಯಂಡ್ ಸಿಕ್ಕಾಪಟ್ಟೆ ಜನನೂ ಕೇಳ್ತಾರೋ ಲೈಕ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರ್ ಹೆಂಗಾಗ್ಬೇಕಂತ ಹೇಳಿ. ನನಗೂ ನಿಜ ಗೊತ್ತಿರಲಿಲ್ಲ, ಇಂಜಿನಿಯರಿಂಗ್ ಕಲಿತ್ರ ನಾ ಕಾಲೇಜ್ ಲೆಕ್ಚರ್ ಆಗಬಹುದು ಅಂತ ಹೇಳಿ. ಬಿಕಾಸ್ ನಮ್ಮ ತಲೆ ಒಳಗೆ ಹೆಂಗಿತ್ತು, ಇಂಜಿನಿಯರ್ ಅಂದ್ರೆ IT ಫೀಲ್ಡ್, ಸಾಫ್ಟ್ವೇರ್ ಫೀಲ್ಡ್, ಹಾರ್ಡ್ವೇರ್, ಲೈಕ್ ಹಿಂಗೆ ನಮ್ದು EC ಕೋರ್ ಫೀಲ್ಡ್ ಇಷ್ಟ ಅಂತೇಳಿ ಗೊತ್ತಿತ್ತು. ಬಟ್ ಆಮೇಲೆ ನಂಗೆ ಹಂಗೆ ಕಾರ್ ಡ್ರೈವಿಂಗ್ ಹೋದಲ್ಲಿ ಅಲ್ಲೊಬ್ರು ಕಾರ್ ಡ್ರೈವರ್ ಪರಿಚಯ ಆದರು. ಅವ್ರು ಹೇಳಿದ್ರ ಲೈಕ್ ಹಿಂಗೆ ಇಲ್ಲೊಂದು ಡಿಪ್ಲೊಮಾ ಕಾಲೇಜ್ ಐತಿ, ಅಲ್ಲಿ ಹಿಂಗೆ ವರ್ಕ್ ಐತಿ ಅಂಥೇಳಿ. ಸೊ ಅದ್ರ ಥ್ರೂ ನಂಗೆ ಗೊತ್ತಾಗಿದ್ದ. ಆ್ಯಂಡ್ ಲೆಕ್ಚರರ್ ಆಗ್ಬೇಕಂದ್ರೆ ಲೈಕ್ ಪಾಲಿಟೆಕ್ನಿಕ್ ಲೆಕ್ಚರ್ ಆಗಬೇಕಂದ್ರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆದರೆ ಸಾಕ್ರಿ, ಅದು ಫಸ್ಟ್ ಕ್ಲಾಸ್ನಾಗ ಇರಬೇಕು. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್, ಈಗ ಹೊಸಾದ ರೂಲ್ಸ್ ತರಕತ್ತಾರು, ಈಗ ಹೊಸಾದ ರೂಲ್ಸ್ ತರತ್ತಾರು, ಲೈಕ್ M.Tech ಕಂಪ್ಲೀಟ್ ಆಗಿರ್ಬೇಕು. ಗಾಳಿ ಹೇಳಿದೆ ಏನು ತುಸು ಮೆಲ್ಲಗೆ, ಪ್ರಾಣ ಬಂದಿದೆ ಈಗ ಈ ಭೂಮಿಗೆ ಸೀದಾ, ಹಾಗೆ ಹೆಜ್ಜೆ ಹಾರಿದೆ ಜಿಗಿದು ಹೊಸ. ಓಕೆ ಹೋತ್ರಿ ಅದ್ರ ಹೆಸರು ಕರ್ಣ ಅಂತೇಳಿ. ಓಕೆ ನೆಕ್ಸ್ಟ್ ಎಲ್ಲ ಬರೀ ಮದ್ವೆ ರಿಲೇಟೆಡ್. ನಿಮ್ಮ ಹುಡುಗ ಹೆಂಗಿರಬೇಕು ಅಂತೇಳಿ. ನಂಗೆ ಬೇಸಿಕಲಿ ಹುಡುಗ ಹಿಂಗೆ ನಮ್ಮ ಮನೆ ಒಳಗೆ ಆಸೆ ಐತಿ, ಲೈಕ್ ನಮ್ಮ ಪಪ್ಪಾಗ ಮಮ್ಮಿಗೆ ಹಿಂಗೆ ರಿಚ್ ಇರಬೇಕು ಅಂತೇಳಿ. ಬಟ್ ನಂಗೆ ಹಂಗೆ ರಿಚ್ ಫ್ಯಾಮ್ಲಿ ಇರ್ಬೇಕಂತೇನು ಆಸೆ ಇಲ್ಲ. ಬಿಕಾಸ್ ಅದೇನೋ ಗೊತ್ತಿಲ್ಲ ರೀ, ನಂಗೆ ಅವ್ರು ಹಿಂಗೆ ಕಷ್ಟದಿಂದ ಬೆಳೆ ತಮ್ಮ ಗ್ರೋ ಹಾಕೋತ್ ಬರ್ತಿರ್ತಾರಲ್ಲ ಅಂಥವ್ರು ಕಂಡ್ರೆ ನಂಗೆ ಇಷ್ಟ. ಸೊ ಎಲ್ಲ ಇದ್ದುಕೊಂಡು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋರು ಅದಾರು, ಒಬ್ರೊಬ್ರು ಹಾಳು ಮಾಡ್ತಾರೆ, ಅಂಥವ್ರನ್ನೂ ನೋಡೀನಿ, ಅದೇನಿಲ್ಲ. ಬಟ್ ಹಿಂಗೆ ಏನು ಸ್ಕ್ರ್ಯಾಚ್ದಿಂದ ತಮ್ಮ ಲೈಫನ್ನು ಬಿಲ್ಡ್ ಮಾಡ್ಕೊತ ಬಂದಿರ್ತಾರಲ್ಲ ಅಂಥವ್ರು ಅಂದ್ರೆ ನಂಗೆ ಲೈಕ್ ಆಗ್ತಾರೆ. ಸೊ ಅಂಥ ಹುಡುಗ ನೋಡತ್ತೀನಿ ನಾನು. ಬಟ್ ನಮ್ಮ ಮನೆಯೊಳಗೆ ರಿಚ್ ಇದ್ದವ್ರನ್ನ ನೋಡ್ಬೇಕು ಅನ್ನಕತ್ತಾರ, ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡೋಕ್ಕದು. ಆ್ಯಂಡ್ ನಂಗೆ ಹೆಂಗೈತಿ ಸೆಲ್ಫ್ ಸೆಲೆಕ್ಷನ್ ಮಾಡೋದೈತಿ ನಂಗೆ. ಸೊ ನೋಡೋಣ ಅದರದ್ದು ರೀ ಮುಂದೆ ಏನ್ರಿ. ಆದರೆ ನಿಮ್ಮ ಜೊತೆನೇ ಶೇರ್ ಮಾಡ್ಕೋಬೇಕು ನಾವು, ಆಬ್ವಿಯಸ್ಲಿ ಮುಚ್ಚಂತೂ ಇಟ್ಕೊಳಕ್ಕಾಗೋದಿಲ್ಲ. ಮದ್ವೆ ಬಗ್ಗೆ ಇಷ್ಟ ರೀ, ಆ್ಯಂಡ್ ಜಾಬ್ ಬಗ್ಗೆನೂ ಆಯ್ತು. ನೆಕ್ಸ್ಟ್ ಥಿಂಗ್ ಆಲ್ಮೋಸ್ಟ್ ಕ್ವಶನ್ಸ್ ಕವರ್ ಆಗಿದ್ದವು. ಭಾಳ ಜನ ಲೈಕ್ ಆರಾಮದಿರೇನ, ಏನು ಮಾಡತ್ತೀರಿ ಇಂಥ ಟೈಪ್. ಸೊ ನಾ ಅಂತೂ ಆರಾಮದೀನಿ ರೀ, ನೀವೆಲ್ಲ ಹೆಂಗದೀರಿ ಅಂತೂ ಹೇಳ್ರಿ. ಆ್ಯಂಡ್ ಯೂಟ್ಯೂಬ್ ಬ್ಲಾಗ್ಸ್ ನಿಮಗೆ ಇಷ್ಟ ಆಗತ್ತವ ಅಂದ್ಕೊಂಡೀನಿ. ನಂಗೆ ಹಿಂಗೆ ಎತ್ತರಾಗೂ ಪ್ರೋ ಇಲ್ಲ, ಲೈಕ್ ಐ ಆಮ್ ಲರ್ನಿಂಗ್ ಹೌ ಟು ಅಪ್ಲೋಡ್ ದ ವಿಡಿಯೋ, ಲೈಕ್ ಹೆಂಗೆ ಎಡಿಟ್ ಮಾಡಬೇಕು, ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅಥವಾ
ಲೈಕ್ ಲಿಟ್ರಲಿ ಇದೊಂದು ಸ್ವಲ್ಪ ಹೆಡ್ಡೇಕ್ ಕೆಲಸನ ನಂಗೆ. ಎಡಿಟಿಂಗ್ ಅಂದರೆ ಹೆಡ್ಡೇಕ್ ಕೆಲಸ. ನಂಗೆ ಇಷ್ಟಪಟ್ಟು ಎಡಿಟಿಂಗ್ ಮಾಡೋದಿಲ್ಲ. ನಾ ಕಲ್ತೀನಿ, ಟ್ರೈ ಮಾಡ್ತೀನಿ ಮಾಡೋಕೆ, ಬಟ್ ಇಷ್ಟಪಟ್ಟು ಮಾಡತ್ತಿಲ್ಲ ಎಡಿಟಿಂಗ. ಬಟ್ ಹಿಂಗೆ ಕೂತು ಮಾತಾಡಂದ್ರೆ ಸಿಕ್ಕಾಪಟ್ಟೆ ಮಾತಾಡ್ತೀನಿ ರೀ. ಸೊ ಡೈರೆಕ್ಟ್ ಹಿಂಗೆ ಮಾತಾಡಿ ಪೋಸ್ಟ್ ಮಾಡ್ಬೇಕು ಅನ್ಕೊಳತ್ತೀನಿ. ಬಟ್ ಇದು ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಐತಿ. ಐಫೋನ್ ಐತಿ ಬಟ್ ಸ್ಟೋರೇಜ್ ಪ್ರಾಬ್ಲಮ್ ಐತಿ. ಆ್ಯಂಡ್ ಐ ಹ್ಯಾವ್ ಅ ಗೋಪ್ರೋ. ಈಗ ಶೂಟ್ ಮಾಡೋದು ಗೋಪ್ರೋ ಒಳಗಿಂದ. ಕ್ಲಾರಿಟಿನೂ ಮಸ್ತ್ ಐತಿ. ಬಟ್ ಗೋಪ್ರೋದಾಗ ಎಡಿಟ್ ಮಾಡ್ಬೇಕಂದ್ರೆ ನಾವು ಪಿ ಸಿಲೇ ಅಂದ್ರೆ ಲ್ಯಾಪ್ಟಾಪ್ಲೇ ಮಾಡಬೇಕಲ್ಲ. ಸೊ ಅದ್ರೊಳಗೆ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ ನಂಗೆ. ಬಟ್ ಸೂನ್ ಲೈಕ್ ಅಟ್ಲೀಸ್ಟ್ ಒಂದು ದಿನ ಆದ್ಮೇಲೆ ಒಂದು ದಿನಾರ ಟ್ರೈ ಮಾಡ್ತೀನಿ ಪೋಸ್ಟ್ ಮಾಡೋಕೆ. ಆ್ಯಂಡ್ ಕಾಲೇಜ್ನಾಗ ವಿಡಿಯೋ ಅಷ್ಟು ಮಾಡ್ಕೊಳಕ್ಕೆ ಆಗತ್ತಿಲ್ಲ ರೀ ನನಗೆ. ಸ್ವಲ್ಪ ಪ್ರೊಫೆಷನ್ ಲೈಫನ್ನ ಅದನ್ನು ಹಂಗೆ ಇಡ್ಬೇಕಂತ ಅಂದ್ಕೊಂಡೀನಿ. ಲೈಕ್ ಶೂಟ್ ಮಾಡೋದು ಪಾಸಿಬಿಲಿಟಿ ಇತ್ತಂದ್ರೆ ಅಲ್ಲಿ ಮಾಡಿರ್ತೇನೆ ರೀ, ಲೈಕ್ ಫಂಕ್ಷನ್ಸ್ ಇದ್ದಾಗ ಹೀಗೆಲ್ಲ. ಬಟ್ ರೆಗ್ಯುಲರಾಗಿ ಅಂತೂ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ. ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ ರೀ. ಸೊ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ನಿಮ್ಮ ಪೂಜಾ ವ್ಲಾಗ್ಸ. ನಿಮ್ಮ ಮನೆ ಮಗಳ ವಿಡಿಯೋ ಮಾಡತ್ತಾಳೆ ಅಂತೇಳಿ ಸಪೋರ್ಟ್ ಮಾಡಿರಿ. ದ್ಯಾಟ್ಸ್ ಆಲ್. ನಿಮ್ಮ ಉತ್ತರ ಕರ್ನಾಟಕ ಹುಡುಗಿನ ಹಿಂಗೆ ಬೆಳೆಸ್ಕೊತೀರಿ. ನಮಸ್ಕಾರ.